ಆಗಿರುವಂತಹ ಮಧು ಎಂ ಉತ್ತವಳ್ಳಿದ್ದಾರೆ. ಮಧು ಕಾರ್ಯಕ್ರಮಕ್ಕೆ ನಮಸ್ತೆ. ಹಾಗಾದ್ರೆ ಇವತ್ತಿನ ಪ್ರಮುಖ ವಿದ್ಯಮಾನ ಯಾವುದು ನೋಡ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರ ಹಲವು ದಿನಗಳಿಂದಲೂ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ಇದು ಒಂದು ಕಡೆ ಸರ್ಕಾರ, ಮತ್ತೊಂದು ಕಡೆ ಈಗಾಗಲೇ ಮಿತ್ರ ಪಕ್ಷಗಳಿಗೂ ಕೂಡ ಸಾಕಷ್ಟು ಟೆನ್ಷನ್ಗೆ ಕಾರಣ ಆಗಿರೋದು. ಸರ್ಕಾರದ ಬಗ್ಗೆ ಕೂಡ ಈಗ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ದೋಸ್ತಿ ನಾಯಕರಿಗೆ ಇದು ಟೆನ್ಷನ್ಗೆ ಯಾಕೆ ಕಾರಣ ಆಗಿದೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ವಿಡಿಯೋದಿಂದ ಮುಜುಗರವಾದ್ರೆ ಮೈತ್ರಿ ಬಗ್ಗೆ ಅವರೇ ನಿರ್ಧರಿಸಲಿ, ಬಿಜೆಪಿಯ ನಿರ್ಧಾರವನ್ನ ನಾನು ಸ್ವಾಗತಿಸ್ತೇನೆ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಸೊ ಈ ಮೂಲಕ ದೋಸ್ತಿಯ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ಈ ಹಿಂದೆ ಹೇಳ್ತಾ ಇದ್ರು ಮುಂದಿನ ಎಲ್ಲಾ ಎಲೆಕ್ಷನ್ಗಳಿಗೂ ಕೂಡ ಕಂಟಿನ್ಯೂ ಆಗತ್ತೆ ಈ ದೋಸ್ತಿ ಅಂತ ಹೇಳಿ. ಆದ್ರೆ ಈ ಪ್ರಕರಣ ಬಗ್ಗೆನೇ ಕೂಡ ಅಥವಾ ಈ ಮೈತ್ರಿಯ ಬಗ್ಗೆನೇ ಒಂದಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿದೆ. ಅಷ್ಟಕ್ಕೂ ಮೈತ್ರಿ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದೇನು ಅನ್ನೋದನ್ನ ನೋಡೋಣ. ಈಗ ಈ ಒಂದು ಪ್ರಕರಣದಲ್ಲಿ ಅವ್ರದ್ದು ರಾಷ್ಟ್ರೀಯ ಪಕ್ಷ, ಅವ್ರ ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದು ಅವ್ರಿಗೆ ಸೇರಿತ್ತು. ನಾನು ಅದ್ರ ಬಗ್ಗೆ ಇದು ಮುಂದುವರಿಯಲು ಅಂತಕ್ಕಂಥ ಚಿಂತನೆ ನನ್ನಲ್ಲಿಲ್ಲ, ಅದರ ಆಸಕ್ತಿನೂ ಇಲ್ಲ. ನನ್ನ ಮುಂದೆ ಇರ್ತಕ್ಕಂಥದ್ದು ಇಂಥ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೆದಿರತಕ್ಕಂಥದ್ದೇನಿದೆ, ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಇದಕ್ಕೆ ಸತ್ಯಾಂಶ ಹೊರಗೆ ಬಂದು ಯಾರು ತಪ್ಪಿತಸ್ಥರಿದ್ರು ಅದಕ್ಕೆ ಒಂದು ಅಂತಿಮವಾದಂಥ ತಾರ್ಕಿಕವಾದಂಥ ಒಂದು ಶಿಕ್ಷೆಗಳಾಗಬೇಕು. ಅದು ನನ್ನ ಮುಂದಿರ್ತಕ್ಕಂಥದ್ದು. ಮೈತ್ರಿ ಮುಂದುವರಿಯಲ್ವೋ ಅದು ಮುಂದೆ ನೋಡ್ಕೊಳ್ಳೋಣ. ಮೈತ್ರಿ ಈಗ ಮುಂದುವರಿಯುತ್ತೋ ಇಲ್ವೋ ಮುಂದೆ ನೋಡೋಣ, ಆದ್ರೆ ತಾರ್ಕಿಕ ಅಂತ್ಯ ಅಂತೂ ಸಿಗಲೇಬೇಕು ಅನ್ನುವಂತಹ ವಿಚಾರವನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಯಾಕೆ ಟೆನ್ಷನ್ ಹಾಗಾದ್ರೆ ಈ ಸಂದರ್ಭದಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮದುವೆ ಈಗಾಗಲೇ ಯಾವಾಗ ಈ ಒಂದು ವಿಚಾರ ಬಂತ ಅವತ್ತಿನಿಂದಲೂ ಕೂಡ ಕುಮಾರಸ್ವಾಮಿ ಈಗ ಇದರಲ್ಲಿ ನರೇಂದ್ರ ಮೋದಿ ಅವರನ್ನ ಯಾಕೆ ಎಳೆದು ತರ್ತೀರಿ, ಬಿಜೆಪಿ ಅವ್ರನ್ನ ಯಾಕೆ ಎಳೆದು ತರ್ತೀರಿ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಡ್ತಾ ಇದ್ದಾರೆ. ಬಟ್ ಈಗ ಬಿಜೆಪಿ ಅವರು ಒಂದಷ್ಟು ಇದರ ವಿಚಾರದಲ್ಲಿ ಮಾತಾಡೋದಕ್ಕೂ ಕೂಡ ಹಿಂಜರಿಕೆ ಮಾಡ್ತಿದ್ದಾರೆ, ಮುಜುಗರ ಮಾಡ್ತಾ ಇದ್ದಾರೆ. ಕಂಟಿನ್ಯೂ ಆಗುವಂತಹ ಸಾಧ್ಯತೆಗಳು. ನವಿತಾ, ಪಾಲಿಟಿಕ್ಸ್ ಅಂದ್ರೇನೆ ಬಿಲ್ಡಿಂಗ್ ಎ ಪರ್ಸೆಪ್ಷನ್ ಅಂತ ಒಂದು ಪಾಪ್ಯುಲರ್ ನರೇಟಿವ್ನ ತಮ್ಮ ಅನುಕೂಲಕ್ಕೆ ಯಾವ ರೀತಿ ಬೆಳೆಸಬೇಕು ಅನ್ನುವಂಥದ್ರಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷ, ಪ್ರತಿಯೊಂದು ರಾಜಕೀಯ ನೇತಾರನು ಕೂಡ ಅವ್ರದ್ದೇ ಆದಂಥ ಲೆಕ್ಕಾಚಾರಗಳನ್ನು ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಕಾಂಗ್ರೆಸ್ ಕೂಡ ಅಂಥದ್ದು ಅತಿ ದೊಡ್ಡ ಲೆಕ್ಕಾಚಾರವನ್ನು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಮಾಡಿದೆ. ರಾಜ್ಯ ಮಟ್ಟದಲ್ಲಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅನ್ನೋ ರೀತಿ ಒಂದು ದೇವೇಗೌಡ ಅವರ ಫ್ಯಾಮಿಲಿ ಅಂದರೆ ಈ ಪ್ರಕರಣ ಅಂತ ಬಂದಂಥ ಸಂದರ್ಭದಲ್ಲಿ ಪದೇ ಈಗಾಗಲೇ ಸ್ಟೇ ಕೂಡ ತಂದಿದ್ದಾರೆ. ಈ ಪ್ರಕರಣದಲ್ಲಿ ನಮ್ಮ ಹೆಸರುಗಳನ್ನು ಬಳಕೆ ಮಾಡೋದಾಗ್ಲಿ ಉಲ್ಲೇಖ ಮಾಡೋದಾಗ್ಲಿ ಮಾಡಬಾರ್ದು ಅಂತ. ಯಾಕೆ ಅಂತಂದರೆ ರಾಜಕೀಯ ಪಕ್ಷಗಳಿಂದ ಹಿಡಿದು ಎಲ್ಲ ಕಡೆಯೂ ಕೂಡ ದೇವೇಗೌಡ ಕುಟುಂಬದ ಒಂದು ಘನತೆ, ಪ್ರತಿಷ್ಠೆ, ಇಂಥ ವಿಚಾರಗಳ ಬಗ್ಗೆ ಸುತ್ತ ಚರ್ಚೆ ಆಗಿದ್ದನ್ನು ನೋಡಿದ್ವಿ. ಇದು ಒಂದು ಕಡೆ ಹಳೆ ಮೈಸೂರಿನ ರಾಜಕೀಯ ಅಂದರೆ ಆ ಜಟಾಪಟಿ ಏನಿತ್ತು ಒಂದು ಮರುಹುಟ್ಟು ಸಿಗುತ್ತೆ ಈ ಮೈತ್ರಿಯ ಮೂಲಕ. JDS ಮತ್ತೆ ಒಂದು ಪುನಶ್ಚೇತನ ಆಗುತ್ತೆ, ಒಂದು ಪುಟಿದೇಳುತ್ತೆ ಅನ್ನುವಂಥ ವಿಶ್ವಾಸ ಲೆಕ್ಕಾಚಾರದಲ್ಲಿ ಏನಿತ್ತು ಅಂದರೆ DK ಶಿವಕುಮಾರ್ ನೇತೃತ್ವದ ರಾಜ್ಯ ಕಾಂಗ್ರೆಸ್ಗೆ ಮತ್ತು ಒಕ್ಕಲಿಗ ಅಧಿಪತ್ಯ ಯಾರು ಅನ್ನೋ ಪ್ರಶ್ನೆಗೆ ಈಗೊಂದು ಮತ್ತೊಂದು ಸುತ್ತಿನ ಅಗ್ನಿ ಪರೀಕ್ಷೆ ಅಂತ ಏನು ಕರೆದುಕೊಳ್ಳಲಾಗಿತ್ತು ಈ ಮೈತ್ರಿಯ ಮೂಲಕ. ಆ ಒಂದು ಮೈತ್ರಿ ಮುಂದುವರಿಬಾರದು ಮತ್ತು ಆ ಮೈತ್ರಿಯ ಲೆಕ್ಕಾಚಾರದಲ್ಲಿ ಬಿಜೆಪಿ ಏನು ಗೇನ್ ಮಾಡ್ಕೊಬೇಕು ಅಂತ ಇದೆ ಅಥವಾ JDS ಏನು ವಾಪಸ್ ರೀಇನ್ವೆಂಟ್ ಮಾಡ್ಕೊಬೇಕು ಅಂತ ಇದೆ, ಎರಡೂ ಪಕ್ಷಗಳ ಎರಡೂ ಲೆಕ್ಕಾಚಾರಗಳನ್ನು ನಾವು ತಲೆಬುಡ ಮಾಡಬೇಕು ಅಂತ ಕಾಂಗ್ರೆಸ್ ಹೊರಟು ನಿಂತಿರುವಂಥದ್ದು. ಅದರ ಜೊತೆಗೆ ಅತಿ ದೊಡ್ಡ ಲಾಭವನ್ನು ರಾಷ್ಟ್ರ ರಾಜಕಾರಣದಲ್ಲಿ ನೋಡ್ತಾ ಇರುವಂಥದ್ದು. ಯಾಕಂದರೆ NDA ಅಭ್ಯರ್ಥಿ, ಈ ಅಭ್ಯರ್ಥಿಯ ಪರ ಮೋದಿಯವರು ಮತಯಾಚನೆ ಮಾಡಿದ್ದಾರೆ. ಇಂತಹ ಒಂದು ಅಪರಾಧದ ಬಗ್ಗೆ, ಇಂತಹ ಒಂದು ಆರೋಪಗಳ ಬಗ್ಗೆ ಮುಂಚೆ ಮಾಹಿತಿ ಇತ್ತು, ಯಾಕೆ ಬಂದು ಮತವನ್ನು ಕೇಳಿದ್ರು, ಇಂತಹ ಒಂದು ನರೇಟಿವ್ಗಳನ್ನು ಬಿಲ್ಡ್ ಮಾಡೋ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಎಲ್ಲೆಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಎಲ್ಲ ರಾಜ್ಯಗಳ ಒಂದು ಸಮಾವೇಶಗಳಲ್ಲಿ, ರ್ಯಾಲಿಗಳಲ್ಲಿ ಈ ಒಂದು ವಿಚಾರವನ್ನು ಅತಿ ದೊಡ್ಡದಾಗಿ ಚರ್ಚೆಯನ್ನು ಮಾಡ್ತಾ ಇದ್ದುದನ್ನು ನಾವು ನೋಡಿದ್ವಿ. ಸೊ ಈ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿರುವಂಥ, ಈಗಾಗಲೇ HDK ಹೇಳಿದಂತೆ ರಾಷ್ಟ್ರೀಯ ಪಕ್ಷವಾಗಿರುವಂಥ ಬಿಜೆಪಿಗೆ ಅದರದ್ದೇ ಆದಂಥ ಸವಾಲುಗಳು, ಮುಜುಗಗಳು ಎದುರಾಗಿವೆ. ಬೇರೆ ಯಾವುದೇ ಪ್ರಕರಣಗಳಾಗಿದ್ರೂ ಕೂಡ ರಾಜಕೀಯ ಷಡ್ಯಂತ್ರ ಅಂತ ಹೇಳುವಂಥ ಅಥವಾ ಡಿಫೆಂಡ್ ಮಾಡುವಂಥ ಅಥವಾ ಫೈಟ್ ಮಾಡುವಂಥ ಕೌಂಟರ್ ಸ್ಟ್ರಾಟಜಿಗಳನ್ನು ಮಾಡುವಂಥ ಪ್ರಯತ್ನಗಳಾಗ್ತಿದ್ವೇನೋ. ಆದರೆ ಇದು ಮಹಿಳೆಯರ ಘನತೆ ಮತ್ತು ವಿಶ್ವದಲ್ಲಿ ಅತಿ ದೊಡ್ಡ ಸ್ಕ್ಯಾಂಡಲ್ ಅನ್ನೋ ರೀತಿ ಅಥವಾ ಸ್ಕ್ಯಾಂಡಲ್ ಅಂತಾನೆ ಕಾಂಗ್ರೆಸ್ಸಿಗರು ಇದನ್ನು ಪೊಲಿಟಿಕಲ್ ಚಾರ್ಜ್ ಶೀಟನ್ನು ಬಿಲ್ಡ್ ಮಾಡಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ನಾರಿ ಶಕ್ತಿ ಅಥವಾ ಮಹಿಳೆಯರ ಅಭಿವೃದ್ಧಿ, ಸುರಕ್ಷತೆ, ಘನತೆ ಇಂಥ ವಿಚಾರಗಳಲ್ಲಿ ಒಂದು ಹೆಜ್ಜೆ ಮುಂದೆ ಅಂತ ಇರುವಂಥ ಒಂದು ಬಿಜೆಪಿಯ ಒಂದು ನರೇಟಿವ್ ಏನಿತ್ತು 2014ರಿಂದಲೂ ಕೂಡ ಅದಕ್ಕೆ ಅತಿ ದೊಡ್ಡ ಒಂದು ಹಿನ್ನಡೆ ಆಗಿದೆ. ಬಿಕಾಸ್ ಆಫ್ ಮೈತ್ರಿ ಮೈತ್ರಿ ಅಭ್ಯರ್ಥಿ ಆಗಿದ್ದ ಕಾರಣಕ್ಕೆ ಅನ್ನುವಂಥ ಒಂದು ನರೇಟಿವ್ ಏನು ಬಿಲ್ಡ್ ಆಗಿದೆ ಅದನ್ನು
ಅದರಿಂದ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಈ ಚುನಾವಣೆಯಲ್ಲಿರ್ಬೋದು, ಒಟ್ಟಾರೆ ರಾಷ್ಟ್ರ ರಾಜಕಾರಣದ ಇಮೇಜಲ್ಲಿರ್ಬೋದು ಅನ್ನೋಂಥ ಒಂದು ಆತಂಕವನ್ನು, ಫೀಡ್ಬ್ಯಾಕ್ಗಳನ್ನು ಇಲ್ಲಿನ ರಾಜ್ಯ ನಾಯಕರುಗಳಿಂದ ಆದಿಯಾಗಿ ಎಲ್ಲರೂ ಕೂಡ ಕೊಟ್ಟಿರುವಂಥದ್ದು. ಮೇಲ್ನೋಟಕ್ಕೆ ಡಿಫೆಂಡ್ ಮಾಡ್ಕೊಳ್ಳೋಂಥ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಅಶೋಕ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಬೇರೆ ಬೇರೆ ಎಲ್ಲ ರಾಜ್ಯ ನಾಯಕರುಗಳು ಈ ವಿಚಾರದಲ್ಲಿ ಕಾಂಗ್ರೆಸ್ನವರ ಕುತಂತ್ರ, ಷಡ್ಯಂತ್ರ, ಆದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು, ಪ್ರಜ್ವಲ್ ಅವರನ್ನು ಯಾಕೆ ಬಂಧಿಸದೆ ಬಿಟ್ಟರು ಅಂತ ಭಾಗಶಃ ಆ ಕ್ವಶನ್ಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಇನ್ನು ಉಳಿದರ್ಧ ಕಾಂಗ್ರೆಸ್ನ ಒಂದು ಷಡ್ಯಂತ್ರ, ಪಿತೂರಿ ಅನ್ನುವಂಥ ಒಂದು ಮಾತುಗಳನ್ನು ಆಡ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಈ ಮೈತ್ರಿ ಕಾಸ್ಟ್ಲಿ ಆಯ್ತಾ ಅನ್ನುವಂಥ ಒಂದು ಅಭಿಪ್ರಾಯ ತಳಮಟ್ಟದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಕಾರ್ಯಕರ್ತರ ಒಂದು ವಲಯದಲ್ಲಿ ಮೂಡಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಮೈತ್ರಿಯನ್ನು ಲಾಂಗ್ ಲಾಸ್ಟಿಂಗ್ ಇಟ್ಕೊಬೇಕಾ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡುವಂಥದ್ದು ಅನ್ನುವಂಥ ಒಂದು ಅಸ್ಪಷ್ಟ ಚಿತ್ರಣ ಎರಡೂ ಪಕ್ಷಗಳಲ್ಲಿ ಕಾಣಿಸ್ತಾ ಇದೆ. ಯಾವ ಲೆಕ್ಕಾಚಾರದಲ್ಲಿ ನಾವು ಮತ್ತೆ ರಿಜುವಿನೇಟ್ ಆಗಬೇಕು ಅಂತ JDS ಅಂದ್ಕೊಂಡಿತ್ತು, ಆ ಒಂದು ಪ್ರಾಸೆಸ್ಸಿಗೆ ಅತಿ ದೊಡ್ಡ ಒಂದು ಪೆಟ್ಟನ್ನು ಕೊಟ್ಟಿದೆ ಈ ಒಂದು ಪ್ರಕರಣ. ಸೊ ಈ ಹಿನ್ನೆಲೆಯಲ್ಲಿ JDSಗೂ ಕೂಡ ಇದು ಯಾವುದೋ ಒಂದು ಷಡ್ಯಂತ್ರ, ನೀವು ಅದನ್ನು ನಂಬಬಾರ್ದು, ನಮ್ಮನ್ನು ಜೊತೆಗೆ ತಗೊಂಡು ಹೋಗಬೇಕು ಅಂತ ಹೇಳುವಷ್ಟು ದೊಡ್ಡ ಮಟ್ಟದ ಬಾರ್ಗೇನಿಂಗ್ ಪವರನ್ನು ಉಳಿಸ್ಕೊಂಡಿಲ್ಲ. ಯಾಕಂದರೆ ಈ ಒಂದು ಹೊಡೆತ ಅಂಥದ್ದಿದೆ. ಸೊ ಈ ಹಿನ್ನೆಲೆಯಲ್ಲಿ JDSಗೂ ಕೂಡ ಅದರದ್ದೇ ಆದಂಥ ಸವಾಲುಗಳು ಇರೋದ್ರಿಂದ ಮತ್ತು ಅನಿವಾರ್ಯತೆಗಳು ಇರೋದ್ರಿಂದ ಮತ್ತು BJPಗೆ ಹೇಗೆ ಇದನ್ನು ಕಂಟಿನ್ಯೂ ಮಾಡೋದು ಅನ್ನುವಂಥ ಪ್ರಶ್ನೆ ಇದೆ. ಫೈನಲಿ ಇದು ಇನ್ವೆಸ್ಟಿಗೇಷನ್ ಆಗಿ ಅಥವಾ ಈಗಾಗಲೇ ಡಿಸ್ಟೆನ್ಸ್ ಏನು ಮಾಡ್ಕೊಂಡಿದ್ದಾರೆ ಗೌಡ್ರ ಫ್ಯಾಮಿಲಿ, HDK ಫ್ಯಾಮಿಲಿ, ಅಥವಾ ಇದು ಹಾಸನದ ಅಫೇರ್ಸ್ಗಳೇ ಬೇರೆ, ಅಂದರೆ ಹಾಸನದ ಚಟುವಟಿಕೆಗಳೇ ಬೇರೆ ಅನ್ನುವಂಥ ಒಂದು ಡಿಸ್ಟೆನ್ಸಿಂಗ್ ಫ್ರಮ್ ದ ಸ್ಕ್ಯಾಂಡಲ್ ಅಂತ ಏನು ಕರೆಯಲಾಗ್ತಾ ಇದೆ, ಅದು ಯಾವ ರೀತಿ ಕನ್ವಿನ್ಸ್ ಆಗುತ್ತೆ ಮೈತ್ರಿ ವಿಚಾರದಲ್ಲಿ. ಮತ್ತು BJPಗೆ ಇದನ್ನು ಚುನಾವಣೆಯ ಫಲಿತಾಂಶದ ನಂತರ ಜನ ಯಾವ ರೀತಿ ಇದನ್ನು ಸ್ವೀಕಾರ ಮಾಡಿದ್ರು, ಅಥವಾ ಇದನ್ನು ಒಂದು ಪೊಲಿಟಿಕಲ್ ಕಾನ್ಸ್ಪಿರಸಿ ಅಂತ ಕನ್ಸಿಡರ್ ಮಾಡಿ NDAಗೇನೆ ಸಪೋರ್ಟ್ ಮಾಡಿದ್ರ ಕಾಂಗ್ರೆಸ್ ವಿರುದ್ಧವಾಗಿ, ಅಥವಾ ಇದರ ಒಂದು ಭಾಗವಾಗಿ ಈ ಒಂದು ಪ್ರಕರಣದ ಭಾಗ ಅಥವಾ ಈ ಒಂದು ಪ್ರಕರಣದ ಕೊಡುಗೆ ಅನ್ನೋ ರೀತಿ NDAಗೆ ಹಿನ್ನಡೆ ಆಯ್ತಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಯಾಕೆ ಮುಂದೆ ಪರಿಷತ್ ಚುನಾವಣೆಗಳಿದೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರಬಹುದು. ಸೊ ಹೀಗೆ ಜಿಲ್ಲಾ ಪಂಚಾಯತ್, ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಮೈತ್ರಿ ಆದಂಥ ಸಂದರ್ಭದಲ್ಲಿ ಇದು ಬಹುಕಾಲ ಉಳಿಯುವಂತಹ ಮೈತ್ರಿ ಮತ್ತು ತಲೆಮಾರುಗಳವರೆಗೆ, ಅಂದರೆ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಇರುವಂಥ ಲೀಡರ್ಸ್ಗಳು ಜೆಲ್ ಆಗಬೇಕು, ಕಾರ್ಯಕರ್ತರಿಂದ ನಾಯಕರವರೆಗೆ ಅವರವರು ಇರುವಂಥ ಆಕ್ಷೇಪ, ಅಸಮಾಧಾನ, ಅಭಿಪ್ರಾಯ ಭೇದಗಳನ್ನು ಮರೆತು ಒಟ್ಟಾಗಿ ಟೀಮ್ ಸ್ಪಿರಿಟಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಮೆಸೇಜನ್ನು, ರೆಟಾರಿಕನ್ನು ಏನು ಬಿಲ್ಡ್ ಮಾಡಕ್ಕೆ ಹೊರಟಿದ್ರು, ಆ ಒಂದು ಪ್ರಾಸೆಸ್ಗೆ ಅತಿ ದೊಡ್ಡ ಹೊಡೆತ ಅಂತೂ ಆಗಿದೆ. ಫಲಿತಾಂಶದ ಆದ ನಂತರ ಬೆಳವಣಿಗೆಗಳು ಆಗಬಹುದು. ಎಕ್ಸಾಕ್ಟ್ಲಿ, ಫಲಿತಾಂಶ ಯಾವ ಸ್ವರೂಪದಲ್ಲಿ ಬರುತ್ತೆ ಮತ್ತು ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಈಗಾಗಲೇ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಆದಿಯಾಗಿ BJPಯ ವರಿಷ್ಠ ನಾಯಕರುಗಳು ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂದರ್ಶನಗಳಲ್ಲಿರ್ಬೋದು, ಮಾಧ್ಯಮಗಳ ಹೇಳಿಕೆಗಳಲ್ಲಿರ್ಬೋದು, ಸಂವಾದಗಳಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ನಮ್ಮ ಸಂದರ್ಶನದ ಎಕ್ಸ್ಕ್ಲೂಸಿವ್ ಸಂದರ್ಶನಗಳಲ್ಲೂ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಅಂದರೆ ಪ್ರಜ್ವಲ್ ಅಂತ ಪ್ರಕರಣದಲ್ಲಿ ಯಾವುದೇ ಏನು ಈಲ್ಡ್ ಆಗುವಂಥ ಅಥವಾ ಮೈತ್ರಿಯ ಪ್ರೆಷರ್ಗೆ ಬಿಡುವಂಥ ಯಾವ ಪ್ರಮೇಯವೂ ಇಲ್ಲ. ಇದರಲ್ಲಿ ತಪ್ಪಿತಸ್ಥರಾಗಿದ್ದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಸ್ಟ್ಯಾಂಡಲ್ಲಿ ನೋ ಕನ್ಫ್ಯೂಷನ್ ಅಥವಾ ಇದರಲ್ಲಿ ಕ್ಲಾರಿಟಿ ಇದೆ ಅನ್ನುವಂಥ ಒಂದು ಕನ್ವೆಯನ್ನು ಮಾಡಿದ್ದಾರೆ. ಸೊ ಆ ಒಂದು ಸ್ಟ್ಯಾಂಡ್, ಕ್ಲಿಯರ್ ಸ್ಟ್ಯಾಂಡ್ ಆದಮೇಲೆ ಈಗ ನೋಡಿ, ಬೆಳಗ್ಗೆ ನರೇಂದ್ರ ಮೋದಿ ಅವರು ಕರ್ನಾಟಕದ 14 ಕ್ಷೇತ್ರಗಳನ್ನು ಸೇರಿದಂತೆ ದೇಶದ ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಂದು ಮತವನ್ನು ಚಲಾಯಿಸಿ ಅನ್ನೋಂಥ ಒಂದು ಪೋಸ್ಟನ್ನು ಮಾಡಿದರು. ಅದನ್ನು ರೀಪೋಸ್ಟ್ ಮಾಡಿದಂಥ ಕುಮಾರಸ್ವಾಮಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರೋ ರೀತಿ ನೀವೆಲ್ಲರೂ ಬಂದು ವೋಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಈಗಲೂ ಕೂಡ JDS BJP ಜೊತೆ ಇರಲಿಕ್ಕೆ, ಮುಂದೆ ಇರಲಿಕ್ಕೆ ಏನೇನು ಮಾಡಬೇಕು ಮತ್ತು ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ಅವ್ರನ್ನ ಹೊರಗಿಟ್ಟು ಯಾವ ರೀತಿ ಎಲ್ಲವನ್ನು ಕೂಡ ಮಾಡ್ತಾ ಇದೆ. ಆದರೆ ಇದರ ರೆಪರ್ಕೇಷನ್ಸ್ನ BJPಯ ಉಳಿದ ನಾಯಕರುಗಳು ಮತ್ತು ಜೂನಿಯರ್ ಲೆವೆಲ್ ಇರುವಂಥ ನಾಯಕರುಗಳು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ಮೈತ್ರಿ ನಿರ್ಧಾರ ಆಗುತ್ತೆ. ಆದರೆ ಈಗ ಅವರ ಬೈಟಲ್ಲಿ ಕೇಳಿದ ರೀತಿ ತೀರಾ ಅಸಮಾಧಾನ ಅಂತೂ ಇಲ್ಲ, ಅಂದರೆ ಅವರೇ ಡಿಸೈಡ್ ಮಾಡಲಿ ಅನ್ನೋ ಥರ ಏನು ಹೇಳಿಲ್ಲ ಅವರು. ಅವ್ರು ಏನು ಹೇಳ್ತಾ ಇದ್ದಾರೆ, ಮುಂದೆ ನೋಡೋಣ, ಸದ್ಯಕ್ಕೆ ಪ್ರಕರಣದಿಂದ ರಾಜ್ಯ ರಾಜಕಾರಣಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕಪ್ಪು ಚುಕ್ಕಿ ಆಗಿದೆ, ಅದು ಕ್ಲಿಯರ್ ಆಗಬೇಕು, ಕಾನ್ಸ್ಪಿರಸಿ ಇದ್ರೆ ಅದು ಡಿಫೀಟ್ ಆಗಬೇಕು ಅನ್ನೋ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಸೊ ಮೈತ್ರಿಯ ಬಗ್ಗೆ ಮುಂದಿನ ದಿನಗಳಲ್ಲಿ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಫಲಿತಾಂಶ ಬಂದ ನಂತರ ಗೊತ್ತಾಗುತ್ತೆ ನವಿತಾ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಮೊದಲ ಹಂತದ ದಾಖಲೆಯನ್ನ ಮುರಿಯುತ್ತಾ ಎರಡನೇ ಹಂತದ ಮತದಾನ ಅನ್ನುವಂತಹ ಪ್ರಶ್ನೆ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ. ಅದರಲ್ಲೂ ಪ್ರಮುಖವಾಗಿ ಈ ಹಿಂದೆ ನಡೆದಂತಹ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಆದಂತಹ ಶೇಕಡವಾರು ಪ್ರಮಾಣಕ್ಕಿಂತ ಎರಡನೇ ಹಂತದಲ್ಲಿ ನಡೀತಾ ಇರುವಂತಹ 14 ಲೋಕಸಭಾ ಕ್ಷೇತ್ರಗಳ ಪ್ರಮಾಣ ಜಾಸ್ತಿ ಆಗತ್ತಾ? ಈಗಾಗಲೇ ಬಿರು ಬಿಸಿಲಿದೆ ಈ 14 ಕ್ಷೇತ್ರಗಳಲ್ಲೂ, ಆದ್ರೂ ಕೂಡ ಮತದಾರರು ಮತದಾನವನ್ನ ಮಾಡ್ತಾ ಇದ್ದಾರೆ. ಅತ್ಯಂತ ಉತ್ಸಾಹದಿಂದ ಭರ್ಜರಿ ಮತದಾನ ನಡೀತಾ ಇದೆ. ರಾಜ್ಯದಲ್ಲಿ ಮಧ್ಯಾಹ್ನ 3ರವರೆಗೆ 54.20% ಮತದಾನ ಆಗಿದೆ. ಇನ್ನು ಬಾಗಲಕೋಟೆಯಲ್ಲಿ 54.95%, ಬೆಳಗಾವಿಯಲ್ಲಿ 53.85%, ಬಳ್ಳಾರಿಯಲ್ಲಿ 56.76%, ಬೀದರಲ್ಲಿ 49.89%. ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ
ಕ್ಷೇತ್ರಗಳಲ್ಲೂ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಬಂದು ಈಗಾಗಲೇ ಉತ್ಸಾಹದಿಂದ ಮತದಾನವನ್ನ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನಾವು ಗಮನಿಸೋದಾದ್ರೆ ಈಗ ನಾವು ಗಮನಿಸ್ತಾ ಇದ್ವಿ ಒಂದು ಕಡೆ ಈಗಾಗಲೇ ಬೆಂಗಳೂರು ಆಗಿರ್ಬೋದು ಅಥವಾ ಇತರೆ ಭಾಗಗಳಲ್ಲಿ ನಾವು ಗಮನಿಸಿದ್ರೆ ಒಂದಷ್ಟು ಬಿಸಿಲಿತ್ತು ಅನ್ನುವ ಕಾರಣಕ್ಕಾಗಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗದೇ ಇರುವಂತದನ್ನು ಕೂಡ ಗಮನಿಸ್ತೀವಿ. ಮಂಡ್ಯದಲ್ಲಿ ಹೈಯೆಸ್ಟ್ ಪ್ರಮಾಣದಲ್ಲಿ ಮತದಾನ ಆಗಿರುವಂತದ್ದು. ಬಟ್ ಈ ಭಾಗದ ಜನತೆ ಯಾವ ರೀತಿಯಂತ ಉತ್ಸಾಹ ತೋರಿಸಿದ್ದಾರೆ, ಯಾವ ರೀತಿಯಾದಂತಹ ಲೆಕ್ಕಾಚಾರಗಳು ಇಲ್ಲಿ ಕಾಣಿಸ್ತಾ ಇದೆ ಎಲೆಕ್ಷನ್ ಈ ಪರ್ಸೆಂಟೇಜ್ ಗಮನ ನೋಡಿ. ನೀವು ಹೇಳಿದಂತ ವಿಧಾನದಲ್ಲೇ ನೋಡೋದಾದ್ರೆ ಬೆಂಗಳೂರು ಅನ್ನುವಂಥದ್ದು ಯಾಕೆ ಪ್ರತಿ ಸಲ ಚುನಾವಣೆ ಬಂದಾಗ್ಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಚೆಗೆ ಒಳಪಡುತ್ತೆ ಅಂತಂದ್ರೆ ಇಂತಹ ನಕಾರಾತ್ಮಕ ಟ್ರೆಂಡ್ಗಳಿಗೆ. ಈಗ ನೋಡಿ, ವೀಕೆಂಡ್ ಪ್ರತಿ ವಾರದಲ್ಲೂ ಬರುತ್ತೆ ರೀ. ವೀಕೆಂಡ್ ಏನು 5 ವರ್ಷಕ್ಕೊಂದ್ಸಲ ಬರಲ್ಲ, ಆದ್ರೆ 5 ವರ್ಷಕ್ಕೊಂದ್ಸಲ ಚುನಾವಣೆ ಬರುವಂಥದ್ದು ಮತ್ತು ಪ್ರತಿಯೊಬ್ಬರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ ಮಾತ್ರಕ್ಕೆ ಅವರಿಗೆ ಒಂದು ಏನು ಕರ್ತವ್ಯವನ್ನು ಮಾಡಿದ ಮಾತ್ರಕ್ಕೆ ಹಕ್ಕನ್ನ ಕೇಳುವಂತ ಒಂದು ಲೆಕ್ಕಾಚಾರ ಇರುತ್ತೆ. ಆದ್ರೆ ಬೆಂಗಳೂರಿಗರೇನು ಒಂದು ಸ್ವಲ್ಪ ನೀರು ಬಂದು ಜಾಮ್ ಆಗಂಗಿಲ್ಲ, ದೊಡ್ಡ ದೊಡ್ಡ ಪೋಸ್ಟ್ಗಳನ್ನು ಹಾಕೊಂಡ್ಬಿಡ್ತಾರೆ, ಮೀಡಿಯಾಗಳ ಮುಂದೆ ಬಂದು ಮಾತಾಡ್ತಾರೆ. ನಾವು ಏನು ಇಲ್ಲಿ ತೆಪ್ಪದಲ್ಲಿ ಓಡಾಡ್ತಾ ಇದ್ದೀವಿ, ದೋಣಿನಲ್ಲಿ ಓಡಾಡ್ತಾ ಇದ್ದೀವಿ ಅಂತ ಅಪಾರ್ಟ್ಮೆಂಟ್ಗಳ ಮುಂದೆ ಬಾಯ್ಬಡ್ಕೊಂತಾರೆ. ಒಂದು ದಿವಸ ನೀರು ತಡ ಆದ್ರೆ ದೊಡ್ಡ ದೊಡ್ಡ ಹಂಗಾಮಗಳನ್ನ ಮಾಡ್ತಾರೆ. ಅಫ್ಕೋರ್ಸ್ ಅದೆಲ್ಲ ಅವರ ಮೂಲಭೂತ ಹಕ್ಕು, ಅದನ್ನ ಒಪ್ಪೋಣ ಮತ್ತು ಪುರಸ್ಕರಿಸೋಣ. ಆದ್ರೆ ನೋಡಿ, ಇವತ್ತಾಗ್ತಾ ಇರುವಂತ 14 ಕ್ಷೇತ್ರಗಳಲ್ಲಿ ಎಷ್ಟೆಲ್ಲ ಹಿಂದುಳಿದ ಪ್ರದೇಶಗಳಿವೆ. ದೋಣಿಯಲ್ಲಿ ಬಂದು ಮತವನ್ನ ಹಾಕೋಗ್ತಾ ಇದ್ದಾರೆ, ಬ್ರಿಡ್ಜ್ಗಳಿಲ್ಲ, ಸುತ್ತಕೊಂಡು ಬಂದು ಮತವನ್ನ ಹಾಕೋಗ್ತಾ ಇದ್ದಾರೆ, ಮನೆಯಲ್ಲಿ ಸಾವಾಗಿದ್ರು ಬಂದು ಹಾಕೋಗ್ತಾ ಇದ್ದಾರೆ. ಎಷ್ಟೆಷ್ಟು ಹಿರಿ ವಯಸ್ಸಿನ ಹಿರಿ ಜೀವಗಳು ಬಂದು ಹಾಕ್ತಾ ಇದ್ದಾರೆ. ಕಡಿಮೆ ಇದೆಯಾ? ರಾಯಚೂರು, ಕೊಪ್ಪಳ ಇಂಥ ಕಡೆ ಬಿಸಿಲೆಲ್ಲ ಕಡಿಮೆ ಇರುತ್ತಾ? ಏನು ಬೆಂಗಳೂರಲ್ಲಿ ಇಷ್ಟೆಲ್ಲ ಅನುಕೂಲ ಕೊಟ್ಟು ರಸ್ತೆ, ನೀರು, ಮತ್ತೊಂದು ಮಗದೊಂದು ಎಲ್ಲಾ ಅನುಕೂಲಗಳನ್ನ ಕೊಟ್ಟ ನಂತರವೂ ಕೂಡ ನೀವು ಓಟನ್ನು ಹಾಕದೆ ಆಮೇಲೆ ನೀವು ಹತ್ತಾರು ಆಕ್ಷೇಪಗಳನ್ನ ಅದು ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ರಾಜಕೀಯ ಸರಿ ಇಲ್ಲ, ಪಾರ್ಟಿಗಳು ಸರಿ ಇಲ್ಲ, ನೇತಾರ ಸರಿ ಇಲ್ಲ ಅಂತ ಪುಂಖಾನುಪುಂಖವಾಗಿ ಭಾಷಣಗಳನ್ನ ಮಾಡ್ತಾರೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅತಿ ದೊಡ್ಡ ಏನು ಪೋಸ್ಟ್ಗಳನ್ನ ಮತ್ತು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ. ಆದ್ರೆ ಆ ಜನ ನೋಡಿ, ಒಂದು ಮಾತಿಲ್ಲ, ಕತೆ ಇಲ್ಲ, ಹೇಳ್ಬಿಡ್ಬೋದು ಸಹಜ, ಅಲ್ಲೆಲ್ಲ ದುಡ್ಡು ಕೊಡ್ತಾರೆ, ಅದಕ್ಕೆ ಹಂಚ್ಕೊಂಡು ಹೋಗ್ತಾರೆ. ಎಲ್ಲ ದುಡ್ಡು ಕೊಟ್ಟು ಮಾತ್ರಕ್ಕೆ ನೋಡಿ, ರಾತ್ರಿ ದೂರಗಳಿಗೆಲ್ಲ ಬಸ್ಗಳು ಸಿಕ್ಕಿಲ್ಲ ಅಂದ್ರೂ ಕೂಡ ಏನೇನೋ ವ್ಯವಸ್ಥೆಗಳನ್ನ ಮಾಡಿಕೊಂಡು ಉತ್ತರ ಕರ್ನಾಟಕದ ಹಲವಾರು ಕ್ಷೇತ್ರಗಳಿಗೆ ಹೋಗಿ ಮತದಾನವನ್ನ ಮಾಡ್ತಾ ಇರುವಂಥದ್ದು. ಅವರು ದುಡಿಯುವಂಥದ್ದು ಕನಿಷ್ಠ ಕೂಲಿ. ಅವರೇನು ಇಲ್ಲಿರುವಂಥ IT, BT ಅಥವಾ ಬೇರೆ ಬೇರೆ ಖಾಸಗಿ ವಲಯದಲ್ಲಿ ಅಥವಾ ಸರ್ಕಾರಿ ವಲಯದಲ್ಲಿರುವಂಥ ಕೆಲಸಗಳಲ್ಲಿ ಅರೆ ಸರ್ಕಾರಿ ಕೆಲಸಗಳಲ್ಲಿರುವಂಥ ಕೈತುಂಬ ಸಂಬಳವನ್ನು ಪಡೆಯುವಂಥ ಜನ ಅಲ್ಲ. ಆದರೂ ಕೂಡ ಅಲ್ಲಿ ಹೋಗಿ ಅವರ ಒಂದು ಹಕ್ಕನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಅವರಿಗೆ ಬಹುತೇಕ ಕಟ್ಟಕಡೆಯ ವ್ಯಕ್ತಿಗೆ ತುಂಬ ಜನಕ್ಕೆ ಅನುಕೂಲಗಳು ಸಿಕ್ಕೇ ಇಲ್ಲ, ಸರ್ಕಾರಿ ಅನುಕೂಲಗಳು. ಆದರೆ ಅವರು ತುಂಬ ಜನವನ್ನು ಏನು ಮಾತಾಡ್ಕೊಬೋದು, ಏನು ಅವ್ರು ಕೊಟ್ಟಿಲ್ಲ ಬಿಟ್ಟಿಲ್ಲ ಅಂತ. ಆದರೆ ಯಾವತ್ತೂ ಕೂಡ ಅವರ ಹಕ್ಕಿನಿಂದ ಕರ್ತವ್ಯದಿಂದ ವಿಮುಖರಾಗಿಲ್ಲ. ನೀವು ಈಸಿ ಲೇಬಲ್ ಮಾಡಲಿಕ್ಕೆ ದುಡ್ಡು ಕೊಡ್ತಾರ್ರಿ, ಅದಕ್ಕೆ ಕರ್ಕೊಂಬಂದು ಜನ ಹೊಡಿತಾರೆ, ಅಲ್ಲಿ ಸೇರಿಸ್ಬಿಟ್ಟು ಮತ ಹಾಕಿಸ್ತಾರೆ ಅಂತ. ದುಡ್ಡು ಕೊಟ್ಟ ಮಾತ್ರಕ್ಕೆ ಯಾರು ಹೋಗಲ್ಲ. ಸರಿಯಪ್ಪ, ನಿಮ್ಗೆ ದುಡ್ಡು ಕೊಡಲ್ಲ, ಏನು ಬೇಡ, ನಿಮಗೆಲ್ಲ ಸರ್ಕಾರ ಅನುಕೂಲಗಳನ್ನು ಕೊಟ್ಟಿದೆಯಲ್ಲ, ಅದು ಇರ್ರೆಸ್ಪೆಕ್ಟಿವ್ ಆಫ್ ನೀವು ಯಾರಿಗಾದ್ರೂ ಓಟ್ ಹಾಕಿ, ಆದರೆ ಬಂದು ಮಾಡ್ಲಿಕ್ಕೆ ಏನೋ ದೊಡ್ಡ ರೋಗ ಅಂತ ಅಂಥದ್ದೊಂದು ಪರಿಸ್ಥಿತಿಯನ್ನು, ವ್ಯತಿರಿಕ್ತತೆಯನ್ನು ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಈ ಒಂದು ಶ್ರಮಿಕ ವರ್ಗ ಅಥವಾ ಹಳ್ಳಿಯ ರೈತಾಪಿ ವರ್ಗ ಅಥವಾ ಈ ಗ್ರಾಮೀಣ ಭಾಗದ ಜನತೆಗೆ ನಿಜಕ್ಕೂ ಕೂಡ ಸಲಾಂ ಅಂತ ಹೇಳಬೇಕು. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ತಾರೆ. ಖುಷಿ ಅಲ್ವಾ? ಈಗ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಜಾಸ್ತಿ ಮತದಾನ ಆಯ್ತು ಅಂತ ಹೇಳಿದ್ರೆ ನಮ್ಗೊಂದು ಖುಷಿ. ಈಗ ನೋಡಿ, ಈಗ ಸ್ಟೂಡೆಂಟ್ಸ್ಗೆ ಉಡುಪಿಯಲ್ಲಿ, ದಕ್ಷಿಣ ಕನ್ನಡದಲ್ಲಿ ಅಥವಾ ಶೈಕ್ಷಣಿಕ ಜಿಲ್ಲೆ ಅಂತ ಶಿರಸಿ ಬೇರೆ ಬೇರೆ ಕಡೆ ಎಲ್ಲ ಅತಿ ಹೆಚ್ಚು ದೊಡ್ಡ ರ್ಯಾಂಕಿಂಗ್ ಬಂತು ಅಂತ ಹೇಳ್ಕೊಳ್ಳುವಂತ ಸಂದರ್ಭದಲ್ಲಿ ಮೀಡಿಯಾಗಳಲ್ಲಿ ಸುದ್ದಿಗಳು ಬರುವಂತ ಸಂದರ್ಭದಲ್ಲಿ ಎಷ್ಟು ಖುಷಿ ಆಗುತ್ತೆ ಅಲ್ಲಿನ ಭಾಗದ ಅಥವಾ ಬಾಲಕಿಯರಿಗೆ ಅತಿ ಹೆಚ್ಚು ರ್ಯಾಂಕಿಂಗ್ ಅಂತ. ಅದೇ ರೀತಿ ಇದು ಕೂಡ ಊರುಗಳಲ್ಲಿ ಇಂಥ ಒಂದು ಕ್ಷೇತ್ರದಲ್ಲಿ ಇಷ್ಟು ಗಂಟೆವರೆಗೆ ಅತಿ ಹೆಚ್ಚು ಮತದಾನ ಬಂತಂತೆ ಅಂತ ಹೇಳ್ಕೊಳ್ಳಿಕ್ಕೆ, ಅದನ್ನೊಂದು ಕ್ಲೇಮ್ ಮಾಡಲಿಕ್ಕೆ, ಎಂಡೋರ್ಸ್ ಮಾಡಲಿಕ್ಕೆ ಅತಿ ದೊಡ್ಡ ವಿಷಯ ಅಂತ. ಸೊ ಇದು ದೊಡ್ಡ ಅಥವಾ ಮಧ್ಯಮ ವಯಸ್ಸಿನ ಅಥವಾ ಈ ಒಟ್ಟಾರೆ ವೋಟಿಂಗ್ ಯಾರ್ಯಾರಿಗೆ ಇದೆ ಅವ್ರಿಗೆಲ್ಲರಿಗೂ ಕೂಡ ಇದು ಸೆಲೆಬ್ರೇಟ್ ಮಾಡುವಂತ ವಿಚಾರ. ನನ್ನ ಊರಿನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನನ್ನ ಹಕ್ಕನ್ನು ನಾನು ಚಲಾಯಿಸಿದ್ದೀನಿ, ನನಗೆ ದೇಶ ಕಟ್ಟಲಿಕ್ಕೆ ಒಬ್ಬ ಸಮರ್ಥ ವ್ಯಕ್ತಿಯನ್ನ, ನಾಯಕತ್ವವನ್ನ ಸೆಲೆಕ್ಟ್ ಮಾಡಲಿಕ್ಕೆ ಇಲ್ಲಿನ ಒಂದು ರೆಪ್ರೆಸೆಂಟೇಟಿವ್ ಅನ್ನ ನಾನು ಕಳಿಸ್ತಾ ಇದ್ದೀನಿ ಅನ್ನುವಂಥ ಒಂದು ಹೇಳ್ಕೊಡೋದಂತೆ ಖುಷಿ ವಿಚಾರ. ಸುಮ್ಮನೆ ಹಳ್ಳಿಯವರು ಮತ್ತೊಂದು ಅಂತ ಹೇಳ್ಬಿಡ್ತಾರೆ, ಬಟ್ಟೆ ಸರಿ ಇಲ್ಲ ಅಂದ್ರೆ ಮೆಟ್ರೋ ಬಿಡ್ಲಿಲ್ಲ ಅಂತೆಲ್ಲ ಮಾತಾಡ್ತಾರೆ. ಮೆಟ್ರೋಲ್ ಓಡಾಡಂತ ಎಷ್ಟು ಮಂದಿ ಇಲ್ಲಿ ಬಂದು ಓಟ್ ಹಾಕಿದ್ದಾರೆ ಬೆಂಗಳೂರಲ್ಲಿ, ಅವತ್ತೆಲ್ಲ ಆರಾಮಾಗಿ ಲಾಂಗ್ ವೀಕೆಂಡ್ಗಳು ಅಂತ ಊರುಗಳಲ್ಲಿ ಹೋಗಿದ್ದಾರೆ. ಸೊ ಇದನ್ನ ನೋಡಿದಾಗ ರಿಯಲಿ ಅಪ್ರಿಷಿಯೇಬಲ್ ಇದು. ಮತ್ತು ಇದನ್ನ ನೋಡಿ ಸುಶಿಕ್ಷಿತರಂತ ಯಾರು ತಮ್ಮನ್ನು ತಾವು ಕ್ಲೈಮ್ ಮಾಡ್ಕೊಂತಾರೆ ಅಥವಾ ತಾವು ದೊಡ್ಡ ಜನ ಭಯಂಕರ ಏನು ದುಡ್ಡು ಕಾಸು ಖರ್ಚು ಮಾಡಿಕೊಂಡು ಶಾಪಿಂಗ್ ಮಾಡ್ತೀವಿ ಅಂತ ಹೇಳ್ಕೊಂಡು ಅಂಥವ್ರು ಇದನ್ನು ನೋಡಿ ಕಲಿಬೇಕಾಗದ್ದಿದೆ. ಈ ಒಂದು ವೋಟಿಂಗ್ ಪರ್ಸೆಂಟೇಜ್ ಅನ್ನ, ಇದುವರೆಗಿನ ವೋಟಿಂಗ್ ಪರ್ಸೆಂಟೇಜ್ ಅನ್ನು ನೋಡಿದಂಥ ಸಂದರ್ಭದಲ್ಲಿ ಮೊದಲ ಹಂತಕ್ಕೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಎರಡನೇ ಹಂತದಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಈ ಒಂದು 14 ಕ್ಷೇತ್ರದಲ್ಲಿ ಒಳ್ಳೆ ಟರ್ನ್ಔಟ್ ಆಗುತ್ತೆ ಅಂತ ಗಮನಿಸಬಹುದು. ಇನ್ನು 1 ಗಂಟೆ ಇದೆ, ಯಾರ್ಯಾರು ವೋಟ್ ಮಾಡಿಲ್ವೋ ದಯವಿಟ್ಟು ತಮ್ಮ ಮತದಾನವನ್ನ ಮಾಡಿ ಅನ್ನೋದನ್ನ ನಾವು ಹೇಳ್ತಾ ಇದೀವಿ. ಇದು ನ್ಯೂಸ್ 18 ಕನ್ನಡದ ಕಳಕಳಿ. ಇನ್ನು ಕ್ಷೇತ್ರ ಕುರುಕ್ಷೇತ್ರದ ಕಡೆ ಗಮನ ಹರಿಸೋಣ. ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಗುಜರಾತ್ನ ಗಾಂಧಿನಗರದ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಟ್ರೆಂಡ್ ಇದೆ ಅನ್ನೋದನ್ನ ನೋಡೋಣ. ಈಗಾಗಲೇ ಇವತ್ತಿನ
ಕ್ಷೇತ್ರ ಕುರುಕ್ಷೇತ್ರ ಕ್ಷೇತ್ರದಲ್ಲಿ ಗಾಂಧಿನಗರ ಕ್ಷೇತ್ರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸತತವಾಗಿ 35 ವರ್ಷಗಳಿಂದ ಬಿಜೆಪಿ ಇಲ್ಲಿ ಪಾರುಪತ್ಯವನ್ನ ಸಾಧಿಸಿದೆ. ಗುಜರಾತ್ನ ಗಾಂಧಿನಗರ ಲೋಕ ರಣಕಣವನ್ನ ಗೆಲ್ಲೋರ್ ಯಾರು? ಈ ಸಲ ಅಮಿತ್ ಶಾ ವರ್ಸಸ್ ಸೋನಾಲ್ ಪಟೇಲ್ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಬಿಜೆಪಿಗೆ ಈ ಸಲ ಕಾಂಗ್ರೆಸ್ ಟಫ್ ಫೈಟ್ ಕೊಡುವಂತಹ ಚಾನ್ಸಸ್ ಇದೆಯಾ? ಯಾಕಂದ್ರೆ ಕಳೆದ ಬಾರಿ ಅಮಿತ್ ಶಾ ಅವರು ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲುವನ್ನ ಸಾಧಿಸಿದ್ರು. 5,57,014 ಮತಗಳ ಅಂತರದಿಂದ ಅಮಿತ್ ಶಾ ಅವರು ಗೆಲುವನ್ನ ಸಾಧಿಸಿದ್ರು. ಈ ಸಲ ಕಾಂಗ್ರೆಸ್ ಫೈಟ್ ಕೊಡತ್ತಾ? ಯಾವ ರೀತಿಯಾಗಿದೆ ಲೋಕ ರಣಕಣ? 35 ವರ್ಷಗಳಿಂದ, ಅದರಲ್ಲೂ ಕೂಡ ಬಿಜೆಪಿಯ ಭೀಷ್ಮ LK ಅಡ್ವಾಣಿ ಪ್ರತಿನಿಧಿಸಿದಂತಹ ಕ್ಷೇತ್ರ ಕೂಡ ಹೌದು. ಈ ಹಿನ್ನೆಲೆಯಲ್ಲಿ ಈ ಸಲ ಯಾವ ರೀತಿಯ ಲೆಕ್ಕಾಚಾರಗಳನ್ನ ಇಟ್ಟುಕೊಳ್ಳಲಾಗಿದೆ? ಸೋನಾಲ್ ಪಟೇಲ್ ವರ್ಸಸ್ ಅಮಿತ್ ಶಾ ಅವರ ಈ ರೀತಿಯಾದಂತಹ ಒಂದು ಅಭ್ಯರ್ಥಿ ಇಬ್ಬರು ಇದು ಕೂಡ ಇದಾರಲ್ಲ, ಇಲ್ಲಿನ ಲೆಕ್ಕಾಚಾರಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಆಗ್ಲೇ ಹೇಳಿದ ಹಾಗೆ ಒಂದು ದೊಡ್ಡ ಇತಿಹಾಸವನ್ನು ಹೊಂದಿರುವಂತಹ ಕ್ಷೇತ್ರ ಇದು ಕೂಡ ಅಂತ ಹೇಳಿ, ಅದರಲ್ಲೂ ಕೂಡ ಬಿಜೆಪಿಯ ಭೀಷ್ಮ ಪ್ರತಿನಿಧಿಸಿದಂತಹ ಕ್ಷೇತ್ರ ಇದು. ಈ ಹಿನ್ನೆಲೆಯಲ್ಲಿ ಈ ಸಲದ ಲೆಕ್ಕಾಚಾರಗಳನ್ನ ಗಮನಿಸಿದ್ರೆ ನವಿತಾ, ನೀವು ಈಗಾಗಲೇ ಹೇಳಿದ್ರಿ ಕಳೆದ ಸಲ 5 ಲಕ್ಷಕ್ಕೂ ಅತಿ ಹೆಚ್ಚು ದೊಡ್ಡ ಅಂತರದಲ್ಲಿ ಅಮಿತ್ ಶಾ ಅವರು ಗೆದ್ದಿದ್ರು ಅಂತ. ಈ ಸಲ ಅವರ ಟಾರ್ಗೆಟ್ ಇರುವಂತದ್ದು ಅಥವಾ ಅಮಿತ್ ಶಾ ಅವರ ಟೀಮ್ ನ ಟಾರ್ಗೆಟ್ ಇರುವಂತದ್ದು 10 ಲಕ್ಷಕ್ಕೂ ಅಧಿಕ ಮತಗಳಿಂದ ಈ ಒಂದು ಕ್ಷೇತ್ರವನ್ನು ಪಡ್ಕೊಳ್ಬೇಕು ಅಂತ. ಯಾಕೆ ಅಂತಂದ್ರೆ ಇದುವರೆಗಿನ ಬಿಜೆಪಿಯ ಒಂದು ಹೈಯೆಸ್ಟ್ ಲೀಡ್ ಅಂತ ಕನ್ಸಿಡರ್ ಮಾಡಿದಂತ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಹಾರಾಷ್ಟ್ರದ ನೀವು ಪ್ರೀತಮ್ ಮುಂಡೆ ಏನು ಬೀಡ್ ಕ್ಷೇತ್ರದಲ್ಲಿ ಗೆದ್ದಿದ್ರಲ್ಲ, ಅಲ್ಲಿ 6,96,000 ಮತಗಳ ಅಂತರದಲ್ಲಿ ಗೆದ್ದಿದ್ದು ಇತಿಹಾಸ 2014ರಲ್ಲಿ. ಅದನ್ನ ಹೊರತುಪಡಿಸದಂತಹ ಸಂದರ್ಭದಲ್ಲಿ ಈ ಸಲ 10 ಲಕ್ಷವನ್ನ, ಅದಕ್ಕಿಂತಲೂ ಕೂಡ 3-3.5 ಲಕ್ಷ ಅತಿ ಹೆಚ್ಚು ಲೀಡನ್ನು ಕೊಡಿಸಿ ಒಂದು ಸಾರ್ವಕಾಲಿಕ ದಾಖಲೆಯನ್ನ ಈ ಒಂದು ಕ್ಷೇತ್ರದಲ್ಲಿ ಬರಿಬೇಕು ಅಂತ ಗುಜರಾತ್ನ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಪಾಟೀಲ್ ಕೂಡ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಈ ಒಂದು ಟಾರ್ಗೆಟ್ ಅನ್ನು ನಾವು ರೀಚ್ ಮಾಡಬೇಕು ಅಂತ. ಅದಕ್ಕೆ ಪೂರಕವಾಗಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳು ಈ ವ್ಯಾಪ್ತಿಯಲ್ಲಿ, ಯಾಕಂದ್ರೆ ಅಮಿತ್ ಶಾ ಅವರು ಪ್ರತಿನಿಧಿಸುತ್ತಿದ್ದಂತ ಸರ್ಕೇಜ್ ಕ್ಷೇತ್ರ ಕೂಡ ಇದೇ ವ್ಯಾಪ್ತಿಗೆ ಬರುತ್ತೆ, ಮತ್ತು ಸ್ವತಃ ಏನು ಭೂಪೇಂದ್ರ ಪಟೇಲ್ ಏನಿದ್ದಾರೆ ಮುಖ್ಯಮಂತ್ರಿ, ಅವರ ಕ್ಷೇತ್ರ ಕೂಡ ಇದೇ ವ್ಯಾಪ್ತಿಗೆ ಬರುತ್ತೆ. ಸೊ ಹೀಗೆ ಹಲವಾರು ಪ್ರಮುಖರ ಕ್ಷೇತ್ರಗಳು ಈ ಗಾಂಧಿನಗರಕ್ಕೆ ಬರೋದ್ರಿಂದ, ಮತ್ತು ಸಹಜವಾಗಿ ಇದು ಬಿಜೆಪಿಯ ಭದ್ರಕೋಟೆ ಆಗಿರೋದ್ರಿಂದ 91ರಿಂದ ಏನು ಸತತವಾಗಿ ಗೆದ್ದುಕೊಂಡು ಬಂದಿದ್ದಾರೆ ಅಡ್ವಾಣಿ ಅವರು ಪ್ರತಿನಿಧಿಸಿದಂತ ಕ್ಷೇತ್ರ, 85ರಿಂದನೂ ಕೂಡ ಕಂಟಿನ್ಯೂಸ್ ಆಗಿ ಏನು ಬಂದಿದೆ 3-3.5 ದಶಕಗಳಿಂದ. ಒಂದು ಸಲ ವಾಜಪೇಯಿ ಅವರು 2 ಕಡೆಯಿಂದ ನಿಂತಿದ್ರು, ಒಂದು ಲಕ್ನೋ 96ರಲ್ಲಿ ಲಕ್ನೋ ಮತ್ತು ಈ ಕ್ಷೇತ್ರದಲ್ಲಿ. ಅದರಲ್ಲಿ ಇದನ್ನ ಬಿಟ್ಕೊಟ್ಟು ಲಕ್ನೋಗೆ ಹೋದ್ರು. ಆ ಒಂದು ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಆದಂತ ಸಂದರ್ಭದಲ್ಲೂ ಕೂಡ ಬಿಜೆಪಿ ಗೆದ್ದಿತ್ತು. ಸೊ ಕಂಟಿನ್ಯೂಸ್ ಆಗಿ ಇಲ್ಲಿ ಬಿಜೆಪಿಯ ಭದ್ರಕೋಟೆಯಾಗಿ ಬಂದಿರುವಂತದ್ದು. ಈ ಸಲವೂ ಕೂಡ ಗೆಲುವು ನಮ್ಮದೇ ಅನ್ನುವಂಥ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಆದ್ರೆ ಗೆಲುವಿನ ಅಂತರ ಮೂಲಕ ಒಂದು ದಾಖಲೆಯನ್ನು ಬರೀಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಇರುವಂಥದ್ದು. ಈಗಾಗಲೇ ಇವತ್ತು ಬೆಳಿಗ್ಗೆ ನೋಡಿದ್ವಿ ನಾವು, ನರೇಂದ್ರ ಮೋದಿ ಅವರು ಪಕ್ಕದಲ್ಲಿ ಅಮಿತ್ ಶಾ ಅವರನ್ನು ಏನು ನಡೆಸ್ಕೊಂಡು ವೋಟಿಂಗ್ ಬೂತ್ಗೆ ಹೋಗಿರುವಂಥದ್ದು, ಮತ್ತು ಅಲ್ಲಿ ನೀವು ಕೂಡ ವೋಟ್ ಮಾಡಿ ಅಂತ ತಾವು ವೋಟ್ ಮಾಡಿದಂಥ ಒಂದು ಲೆಕ್ಕಾಚಾರವನ್ನು, ಅಂದರೆ ವೋಟ್ ಮಾಡಿದಂಥ ಒಂದು ಭಾವಚಿತ್ರಗಳನ್ನು ತೋರಿಸಿದ್ದು, ಅಂದರೆ ಜನರಿಗೆ ಒಂದು ಮೆಸೇಜನ್ನು ಕೊಟ್ಟಿದ್ದು, ಮತ್ತು ಸ್ವತಃ ನರೇಂದ್ರ ಮೋದಿ ಅವರು ಕೂಡ ಇಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಓಡಾಡಿರುವಂಥದ್ದು. ಯಾಕೆ ಅಂತಂದರೆ ಅಲ್ಲಿನ ಒಂದು ವೋಟಿಂಗ್ ಪ್ಯಾಟರ್ನ್ ಮೇಲೆ ಕೂಡ ಅದು ಇನ್ಫ್ಲೂಯೆನ್ಸ್ ಆಗಬೇಕು, ಅದು ವೋಟು ಚೆನ್ನಾಗಿ ಆಗಬೇಕು, ವೋಟಿಂಗ್ ಟರ್ನ್ಔಟ್ ಅನ್ನುವಂಥದ್ದು. ಜೊತೆಗೆ ಇಲ್ಲಿನ ಪ್ರಮುಖ ಅಭ್ಯರ್ಥಿಗಳಿಗೆ ಒಂದು ಅತಿ ದೊಡ್ಡ ಎಂಡಾರ್ಸ್ಮೆಂಟ್ ಹೇಗೆ ಅನ್ನುವಂಥದ್ದು. ಸೊ ಈ ಒಂದು ಕ್ಷೇತ್ರದಲ್ಲಿ ಅಡ್ವಾಣಿ ಅವರು ನಿಂತಿದ್ದಾಗಲೂ ಕೂಡ ಈ ಒಂದು ಎಂಟೈರ್ ಕ್ಷೇತ್ರದ ಎಲೆಕ್ಷನ್ ಅನ್ನು ಮ್ಯಾನೇಜ್ ಮಾಡ್ತಾ ಇದ್ದಿದ್ದಂತೂ ಅಮಿತ್ ಶಾ ಅವರೇ. ಈಗಲೂ ಕೂಡ ಅವರ ಒಂದು ಇಡೀ ದೇಶದಲ್ಲಿ ಎಲ್ಲ ಕಡೆ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ. ಸೊ ಆ ಇಡೀ ದೇಶದ ಬಿಜೆಪಿಯ ಒಂದು ಶಕ್ತಿ ಕೇಂದ್ರ ಅಂತ ಕಳಿಸ್ಕೊಡುವಂಥ, ಅಥವಾ ಚುನಾವಣಾ ಚಾಣಕ್ಯ ಅಂತ ಕಳಿಸ್ಕೊಳ್ಳುವಂಥ ಅಮಿತ್ ಶಾ ಅವರು ಪ್ರತಿನಿಧಿಸುವಂಥ ಒಂದು ಕ್ಷೇತ್ರ ಏನಿದೆ, ಅಲ್ಲಿ ಸಹಜವಾಗಿ ನಿರೀಕ್ಷೆಗಳು ಬಿಜೆಪಿಗೆ ಇದ್ದೇ ಇದೆ. ಈಗ ಸದ್ಯ ಅವರ ಒಂದು ಅನುಪಸ್ಥಿತಿಯಲ್ಲಿ ಇವತ್ತಿನವರೆಗೂ ಅಂದ್ರೆ ಮೊನ್ನೆವರೆಗೂ ಕೂಡ ಕ್ಯಾಂಪೇನ್ ಅನ್ನು ಮ್ಯಾನೇಜ್ ಮಾಡಿದಂಥವ್ರು, ಅವರ ವೈಫ್ ಕೂಡ ಅಲ್ಲಿ ಸಿಕ್ಕಾಪಟ್ಟೆ ಓಡಾಡಿದ್ರು, ಅವರ ಸೊಸೆ, ಮಗ, ಜೇಷ ಎಲ್ಲರೂ ಕೂಡ ಏನು ಬೂತ್ ಮಟ್ಟದಲ್ಲಿ, ವಿಧಾನಸಭಾ ಅಸೆಂಬ್ಲಿ ಸೆಗ್ಮೆಂಟ್ಗಳ ಮಟ್ಟದಲ್ಲಿ ಅತಿ ಹೆಚ್ಚು ಲೀಡ್ಗಳನ್ನು ಕೊಡಬೇಕು, ಲೀಡ್ ಮೂಲಕ ಈ ಒಂದು ಕ್ಷೇತ್ರದಲ್ಲಿ ಮತ್ತೆ ಗೆಲ್ಲಬೇಕು ಅನ್ನುವಂಥ ಒಂದು ಮೆಸೇಜ್ ಅನ್ನು ಈಗಾಗಲೇ ಮತದಾರರಿಗೆ ಕೊಟ್ಟಿರುವಂಥದ್ದು. ಕಳಿಸಲ ಸುಮಾರು ಒಂದು 52% ವೋಟ್ ಆಗಿದ್ದಂಥ ಸಂದರ್ಭದಲ್ಲೇ 85%, ಮೋರ್ ದೆನ್ 85% ವೋಟ್ ಶೇರು ಬಿಜೆಪಿಗೆ ಬಂದಿತ್ತು ಈ ಒಂದು ಕೆಲವು ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ. ಈ ಸಲ 80 to 90% ವೋಟ್ ಟರ್ನ್ಔಟ್ ಮಾಡಿ ಅದರಲ್ಲಿ ಇನ್ಯಾವ ರೀತಿ ಲೀಡ್ ಬರುತ್ತೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಪ್ರತಿ ಹಂತದಲ್ಲೂ ಕೂಡ ಕ್ಯಾಂಪೇನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದು ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದು ನೋಡ್ಬೋದು. ಇನ್ನು ಅವರ ಪ್ರತಿಸ್ಪರ್ಧಿ ಏನಿದ್ದಾರೆ, ಅವರ ಪ್ರತಿಸ್ಪರ್ಧಿ ತುಂಬಾ ಏನು ರಾಜಕೀಯವಾಗಿ ಅನುಭವ ಇರುವಂತ ವ್ಯಕ್ತಿ ಅಲ್ಲ. ಸೋನಾಲ್ ಪಟೇಲ್ ಏನಿದ್ದಾರೆ, ಅವರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾರಾಯಣಪುರ ಕ್ಷೇತ್ರದಲ್ಲಿ ಸೋತಿದ್ದಂಥ ವ್ಯಕ್ತಿ. ಸೊ ಸಹಜವಾಗಿ ಅಲ್ಲಿ ಆಯ್ಕೆ
ಆಯ್ಕೆಗಳು ಅಂತ ಬಂದ ಸಂದರ್ಭದಲ್ಲಿ ಯಾರು ಇರ್ತಾರೆ ಅವ್ರನ್ನ ಒಬ್ಬ ಅಭ್ಯರ್ಥಿ ಬೇಕೇ ಬೇಕಲ್ಲ. ಬಾರಿ ಕೂಡ ಇವರು ಅಭ್ಯರ್ಥಿಗಳನ್ನ ಚೇಂಜ್ ಮಾಡ್ತಾರೆ ಕಾಂಗ್ರೆಸ್ ನಲ್ಲಿ, ಅದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗಿರುತ್ತೆ. ಅಂದ್ರೆ ಈಗಾಗಲೇ ಸೋತು ಸುಣ್ಣ ಆಗಿರುವಂತ ವ್ಯಕ್ತಿಯಿಂದ ಏನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ಅವರ ಆತ್ಮವಿಶ್ವಾಸ ಮತ್ತು ಅವರನ್ನ ನೆಚ್ಕೊಂಡು ಅಲ್ಲಿನ ಒಂದು ಏನು ಬೂತ್ ಮಟ್ಟದಲ್ಲಿ ಇರುವಂತ ಕಾರ್ಯಕರ್ತರ ಆತ್ಮವಿಶ್ವಾಸ ಅದೇ ಮಟ್ಟದಲ್ಲಿ ಉಳಿಯುತ್ತಾ ಅಂತ ನೋಡಿದ್ರೆ ಅದಕ್ಕೊಂದು ರೆಕಾರ್ಡ್ಸೇ ಹೇಳುತ್ತೆ. ಸೊ ಸಾಧ್ಯ ಇಲ್ಲ ಅಂತ. ಈ ಹಿನ್ನೆಲೆ ಪ್ರಯೋಗ ಸೋಲೋದು ಹೌದಾದ್ರೆ ಪ್ರಯೋಗವನ್ನು ಮಾಡಿ ಸೋಲನ, ಅಥವಾ ಗೆಲ್ಲಲಿಕ್ಕೆ ಚಾನ್ಸಸ್ ಇದ್ರೆ ಪ್ರಯೋಗದ ಮೂಲಕ ಒಂದು ಅಚ್ಚರಿಯನ್ನು ಕೊಡೋಣ ಅನ್ನುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್. ಆದರೆ ಬಹುತೇಕ ಈಗ ಅಲ್ಲಿ ನೋಡಿ ಕ್ಷತ್ರಿಯರು ಮತ ಬ್ಯಾಂಕಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ಗಳಾಗಿದ್ವು. ಗುಜರಾತಲ್ಲಿ ಕಳೆದ ಸಲ ಏನು ಇದ್ದಷ್ಟು ಅಥವಾ ಅದ್ರ ಹಿಂದಿನ ಸಲ ಇದ್ದಷ್ಟು ಸಾಲಿಡ್ ಆಗಿ ಸಪೋರ್ಟ್ ಸಿಗಲ್ಲ ಅನ್ನುವಂಥ ಒಂದು ಮಾತುಗಳು ಕೇಳಿ ಬಂದಿತ್ತು, ಆಕ್ಷೇಪಣೆಗಳು, ಅಸಮಾಧಾನಗಳು. ಅದನ್ನ ಸ್ವತಃ ಮೋದಿಯವರೇ ಅಖಾಡಕ್ಕೆ ಹಿಡಿದು ಅಲ್ಲಿನ ಕ್ಷತ್ರಿಯ ಮಹಾರಾಜರುಗಳನ್ನ, ರಾಜ ಪರಂಪರೆಯಲ್ಲಿರುವಂಥ ಪ್ರಮುಖರುಗಳನ್ನ ಭೇಟಿ ಮಾಡಿ ಎಲ್ಲವನ್ನೂ ಕೂಡ ಫಿಕ್ಸ್ ಮಾಡ್ಕೊಂಡಿರುವಂಥದ್ದು. ಅಂದರೆ ಪ್ರತಿಪಕ್ಷಗಳಿಗೆ ಏನೆಲ್ಲ ಅವಕಾಶಗಳು ಆಸ್ಪದಗಳು ಇತ್ತು ಅನ್ನುವಂಥ ಒಂದು ಸಾಧ್ಯತೆಗಳಿತ್ತು, ಅದೆಲ್ಲವನ್ನೂ ಕೂಡ ಮೀರಿ ಒನ್ ಎಲ್ಲವನ್ನು ಕೂಡ ಫಿಕ್ಸ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಗುಜರಾತ್ ಅತಿ ದೊಡ್ಡ ಒಂದು ಪ್ರತಿಷ್ಠೆಯಾಗಿದೆ, ತವರಿನ ಒಂದು ರಾಜ್ಯ. ಅದರಲ್ಲೂ ಕೂಡ ಅಮಿತ್ ಶಾ ಅಂತವರಿಗೆ ಇಲ್ಲಿ ಗೆಲುವು ನನ್ನದೇ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇದ್ರೂ ಕೂಡ ಆ ಗೆಲುವಿನ ಅಂತರ ಒಂದು ದಾಖಲೆಯ ಮೂಲಕ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಕೆಲಸ ಮಾಡ್ತಾ ಇದೆ. ಅದನ್ನು ಯಾವ ರೀತಿ ಎಷ್ಟರ ಮಟ್ಟಿಗೆ ಅಟ್ಲೀಸ್ಟ್ ದಾಖಲೆಯನ್ನಾದರೂ ತಡೆಯುವಂಥ ಒಂದು ಪ್ರಯತ್ನವನ್ನು ಪ್ರತಿಸ್ಪರ್ಧಿ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕು ನವಿತಾ. ಎಸ್, ಏನೋ ಈಗಾಗಲೇ ನಾವು ಗಮನಿಸಿದ್ವಿ ಚುನಾವಣಾ ಚದುರಂಗದಲ್ಲಿ ಪ್ರತಿದಿನ ಕೂಡ ಕುರುಕ್ಷೇತ್ರದಲ್ಲಿ ಒಂದೊಂದು ಲೋಕಸಭಾ ಕ್ಷೇತ್ರ, ಕರ್ನಾಟಕವನ್ನು ಹೊರತುಪಡಿಸಿದಂತೆ ಉಳಿದ ಕ್ಷೇತ್ರಗಳ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ಇದು ಇವತ್ತಿನ ಚುನಾವಣಾ ಚದುರಂಗದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ಚುನಾವಣಾ ಚದುರಂಗ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಕಲಬುರಗಿಯಲ್ಲಿ ಬಂದಿದ್ರು ರಾಧಾಕೃಷ್ಣ ಅವರು ಕೂಡ ವೋಟ್ ಹಾಕಿದ್ರು.